ಎಲ್ಲರಿಗೂ ನಮಸ್ಕಾರ. ಇವತ್ತೊಂದು ಸ್ಪೆಷಲ್ ಹೆಲ್ದಿ ರೊಟ್ಟಿನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ನೀವು ರೊಟ್ಟಿ ರೀತಿನಾರು ಮಾಡ್ಕೋಬೋದು, ಪರೋಟ ರೀತಿನಾರು ಮಾಡ್ಕೋಬೋದು. ಅದಕ್ಕೆ ಬೇಕಾಗಿರೋದು ಕುಂಬಳಕಾಯಿ, ಬೂದ್ ಕುಂಬಳಕಾಯಿ, ಆ್ಯಶ್ ಗಾರ್ಡ್. ನಮ್ಮ ಕಡೆ ಇದನ್ನು ಬೂದ್ ಕುಂಬಳಕಾಯಿ ರೊಟ್ಟಿ ಅಂತಲೇ ಕರಿತೀವಿ. ಕೆಲವು ಕಡೆ ಕುಂಬಳಕಾಯಿ ವಡಪೆ ಅಂತ ಕರೀತಾರಂತೆ. ನನಗೆ ಸರಿಯಾಗಿ ಗೊತ್ತಿಲ್ಲ, ನಿಮ್ಮ ಕಡೆ ಏನಂತಾರೋ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಫಸ್ಟು ಬೂದ್ ಕುಂಬಳಕಾಯಿ ತಗೊಳ್ಳಿ, ಚೆನ್ನಾಗಿ ತೊಳಿರಿ, ಕಟ್ ಮಾಡಿ, ಸಿಪ್ಪೆ ತೆಗಿರಿ, ಬೀಜ ತೆಗಿರಿ. ನಂತರ ಪೀಸಸ್ನ ಚೆನ್ನಾಗಿ ತುರಿರಿ. ನೀವು ಕ್ಯಾರೆಟ್ ಎಲ್ಲ ಹೇಗೆ ತುರಿತೀರಾ ಅದೇ ರೀತಿ ಸಣ್ಣಕ್ಕೆ ತುರಿರಿ. ನೋಡಿ, ಅರ್ಧ ಬೂದ್ ಕುಂಬಳಕಾಯಿಗೆ ಇಷ್ಟ ಆಗಿದೆ. ಇದಕ್ಕೆ ನಮ್ಮ ಹೆಲ್ದಿ ಇಂಗ್ರೀಡಿಯೆಂಟ್ಸ್ ಎಲ್ಲನೂ ಹಾಕ್ಬಿಡೋಣ ಬನ್ನಿ. 2 ಈರುಳ್ಳಿನ ಸಣ್ಣಗೆ ಕಟ್ ಮಾಡಿ ಹಾಕೊಳ್ಳಿ. ಕೊತ್ತಂಬರಿ ಸೊಪ್ಪು, ಕರಿಬೇವನ್ನ ಹಾಕ್ಕೊಂಡಿದ್ದೀನಿ. ಕ್ಯಾರೆಟ್ನ ಸಣ್ಣಕ್ಕೆ ತುರಿದ್ಬಿಟ್ಟು ಹಾಕೊಳ್ಳಿ. ಖಾರಕ್ಕೆ ಸರಿ ಹೋಗುವಷ್ಟು ಹಸಿಮೆಣಸಿನ್ಕಾಯಿನ ಸಣ್ಣ ಕಟ್ ಮಾಡಿ ಹಾಕ್ಕೊಳ್ಳಿ. ಅದು ಶುಂಠಿ ಜಜ್ಕೊಂಡು ಪೇಸ್ಟ್ ಥರ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಕಾಯಿ ತುರಿನೂ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಜೀರಿಗೆ ಸ್ವಲ್ಪ, ಕಡಲೆಬೇಳೆ ಸ್ವಲ್ಪ, ಜೊತೆಗೆ ಬಿಳಿ ಎಳ್ಳನ್ನು ಮರಿದಲ್ಲೇ ಹಾಕೊಳ್ಳಿ. ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲೇ ಹಾಕೊಳ್ಳಿ, ಕ್ಯಾಲ್ಶಿಯಂ ಬೇಕಲ್ವಾ, ಅದಕ್ಕೋಸ್ಕರ. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನ ಎಲ್ಲನೂ ಚೆನ್ನಾಗಿ ಒಂದ್ಸಲ ಕಲಿಸ್ಕೊಂಡು ಆದಮೇಲೆ ಇದಕ್ಕೆ ಹಿಟ್ಟನ್ನು ಸೇರಿಸ್ಕೋಬೇಕು. ನಾನು ಇಲ್ಲಿ ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಂಡಿದ್ದೀನಿ. ನೀವು ಗೋಧಿ ಹಿಟ್ಟನ್ನ ಸೇರಿಸ್ಕೊಂಡ್ರೆ ಅದು ಪರೋಟ ಆಗಿಬಿಡುತ್ತೆ. ನೀವು ಅಕ್ಕಿ ಹಿಟ್ಟು ಸೇರಿಸ್ಕೊಂಡ್ರೆ ರೊಟ್ಟಿ ಆಗುತ್ತೆ, ನಿಮ್ಮ ಇಷ್ಟ. ಒಂದ್ಸಲ ರೊಟ್ಟಿ ಮಾಡ್ಕೊಳ್ಳಿ, ಒಂದ್ಸಲ ಪರೋಟ ಮಾಡ್ಕೊಳ್ಳಿ, ಓಕೆನಾ. ಜೋಳದ ಹಿಟ್ಟು ಕೂಡ ಸೇರಿಸ್ಕೋಬೋದು, ಚೆನ್ನಾಗಿರುತ್ತೆ. ನಾನು 3 ಟ್ರೈ ಮಾಡಿದ್ದೀನಿ. ಸ್ವಲ್ಪ ಪ್ರಮಾಣದಲ್ಲಿ ಹಿಟ್ಟನ್ನು ತಗೊಂಡು ರೊಟ್ಟಿ ರೀತಿ ತಟ್ಕೊಳ್ಳಿ. ಸ್ವಲ್ಪ ಮಂದವಾಗಿ ತಟ್ಕೋಬೇಕು, ನೆನಪಿರಲಿ, ಇಲ್ಲಾಂದರೆ ಹಂಚಿಗೆ ಅಂಟ್ಕೊಬಿಡುತ್ತೆ. ಮಿಕ್ಸ್ ಮಾಡ್ಕೋಬೇಕಾದ್ರೂ ಅಷ್ಟೇ, ಗಟ್ಟಿಯಾಗಿ ನಾರ್ಮಲ್ ರೊಟ್ಟಿ ಥರ ಮಿಕ್ಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಸ್ವಲ್ಪ ನಾನು ತೋರಿಸಿದ್ದೀನಲ್ವ ಆ ರೀತಿ ಇದ್ದರೆ ಸಾಕಾಗುತ್ತೆ. ಸ್ವಲ್ಪ ಮೆತ್ತಗಿರಬೇಕು, ತುಂಬ ಗಟ್ಟಿಯಾಗಿರಬಾರ್ದು ಹಿಟ್ಟು, ನೆನಪಿರಲಿ. ನಂತರ ಸ್ಟವ್ ಮೇಲೆ ಕಬ್ಬಿಣದ ತವ ಇಟ್ಕೊಳ್ಳಿ. ನಾನ್ ಸ್ಟಿಕ್, ಅಲ್ಯೂಮಿನಿಯಂ ತವಗಳನ್ನ ದಯವಿಟ್ಟು ಬಳಸಬೇಡಿ. ಹೆಂಚು ಬಿಸಿ ಆದಮೇಲೆ ರೊಟ್ಟಿನ ಹಾಕಿದ್ದೀನಿ ನೋಡಿ. ಇದು ಪ್ಲಾಸ್ಟಿಕ್ ಪೇಪರ್ ಅಲ್ಲ. ಮೀಡಿಯಮ್ ಫ್ಲೇಮಲ್ಲಿ 2 ಕಡೆನೂ ಚೆನ್ನಾಗಿ ಬೇಯಿಸ್ಕೊಳ್ಳಿ, ಅಷ್ಟೇ. ತುಂಬ ರುಚಿಕರವಾಗಿ ಆರೋಗ್ಯಕರವಾದ ಬೂದ್ ಕುಂಬಳಕಾಯಿ ರೊಟ್ಟಿ ರೆಡಿ ಆಗುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ, ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ಬೂದ್ ಕುಂಬಳಕಾಯಿ ಯಾವಾಗಲೂ ಜ್ಯೂಸ್ ಮಾಡ್ಕೊಂಡೇ ಕುಡಿತಾ ಇದ್ದೀರಾ? ಬೂದ್ ಕುಂಬಳಕಾಯಿ ಜ್ಯೂಸು ಮಕ್ಕಳು ಕುಡಿತಾ ಇಲ್ವಾ? ಸಾಂಬಾರು ಮಾಡಿದ್ರು ತಿಂತಾ ಇಲ್ವಾ? ಹಾಗಾದರೆ ಈ ರೀತಿ ರೊಟ್ಟಿ ಮಾಡಿಕೊಡಿ, ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಈ ಹೆಲ್ದಿ ರೊಟ್ಟಿಗೆ ಕಾಂಬಿನೇಷನ್ ಆಗಿ ಮೊಳಕೆ ಕಾಳು, ತರಕಾರಿಗಳನ್ನ ಹಾಕ್ಬಿಟ್ಟು ಗೊಜ್ಜು ಮಾಡಿದ್ದೆ, ಸೂಪರಾಗಿತ್ತು ಕಾಂಬಿನೇಷನ್. ಈ ರೀತಿ ತರಕಾರಿ ಸಾರು ಅಥವಾ ಗೊಜ್ಜು ಮಾಡಿಕೊಂಡು ಈ ರೊಟ್ಟಿ ಮಾಡ್ಕೊಳ್ಳಿ, ನಿಜವಾಗ್ಲೂ ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ಒಂದ್ಸಲ ಟ್ರೈ ಮಾಡಿ, ಹೇಗೆ ಅನ್ನಿಸ್ತು ಅಂತ ನನಗೆ ಮೆಸೇಜ್ ಮಾಡಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಗಂಟೆ ಜೋರಾಗಿ ಹೊಡಿರಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡೋದಂತೂ ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ.